ಹಾಯ್ ಎಲ್ರಿಗೂ ನಮಸ್ಕಾರ. ಈಗಂತೂ ನಿಮಗೆ ಗೊತ್ತೇ ಇದೆ ಗ್ಯಾಸ್ ಅಭಾವ ತುಂಬ ಜಾಸ್ತಿ ಆಗಿದೆ ಅಂತೇಳಿ, ಹಾಗಾಗಿ 1 ಪಾಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಒಂದೇ ಪಾತ್ರೆನಲ್ಲಿ 3 ಅಡುಗೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೇಳೆನ ಬೇಯಿಸ್ಕೊಳ್ಳೋಕೆ ಇಡ್ತಾ ಇದ್ದೀನಿ, ಬೇಳೆ ಸಾಂಬಾರು ಮಾಡೋಕ್ಕೆ. ಬೇಳೆ ಬೇಯಿಸ್ಕೊಳ್ಳೋಕಿಟ್ಟು ಬೇರೆ ಒಂದು ಪಾತ್ರೆಗೆ ಮೂಲಂಗಿ, ನುಗ್ಗೆಕಾಯಿ, ರೈಸು, ಬೀಟ್ರೋಟು, ಮೊಟ್ಟೆನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. 15 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಬೇಳೆ ಈಗ ಬೆಂದಿದೆ ಅರ್ಧ ಭಾಗ. ಇನ್ನೊಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಆಗಾಗ ಬೇಳೆನ ಕೈ ತಿರುಗಿಸ್ಕೊತಾ ಇರಬೇಕಾಗತ್ತೆ, ಇಲ್ಲದಿದ್ರೆ ತಳ ಹಿಡಿದ್ಬಿಡತ್ತೆ. ಬೇಳೆ ಬೇಯೋದ್ರೊಳಗಡೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚಿಟಿಕೆ ಅರಿಶಿನ, ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಮಸಾಲೆ ರೆಡಿ ಆಗಿದೆ. ಈಗ ಬೇಳೆ ಕೂಡ ಬೆಂದಿದೆಯಾ ನೋಡೋಣ. ತರಕಾರಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನೀವು ಬೀಟ್ರೋಟ್ ಹೇಗೆ ಬೆಂದಿದೆ ಅಂತ ಹೇಳಿ. ಈಗ ತರಕಾರಿನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸ್ಕೊಂಡಿರೋ ಮೂಲಂಗಿ, ನುಗ್ಗೆಕಾಯಿನೆಲ್ಲ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಬೇಳೆ ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಟೀಮರಲ್ಲಿ 3 ಟೈಮ್ಗೆ ಆಗುವಂಥ ಅಡುಗೆ ಮಾಡ್ಕೋಬೋದು. ಸಾಂಬಾರು, ಪಲ್ಯ, ರೈಸು, ಹಾಗೆ ಮೊಳಕೆ ಕಾಳುಗಳನ್ನ ಸ್ಟೀಮ್ ಮಾಡ್ಕೋಬೋದು. ಮೊಟ್ಟೆಗಳನ್ನ ಕೂಡ ಸ್ಟೀಮ್ ಮಾಡ್ಕೋಬೋದು. ನಾನು ಡೈಲಿ 1 ಟೈಮ್ ಆದರೂ ರೈಸ್ನ ತೊಗೊಳ್ತೀನಿ. ಹಾಗಾಗಿ ಸ್ಮಾಲ್ ಬೌಲಲ್ಲಿ ರೈಸ್ನ ಇಟ್ಕೊಂಡಿದ್ದೆ. ನಮ್ಮನೆಯವರೆಲ್ಲ ಹೆಚ್ಚಾಗಿ ಚಪಾತಿ ತಿಂತಾರೆ. ಸ್ಮಾಲ್ ಫ್ಯಾಮಿಲಿಗಾದರೆ ಈ ಸ್ಟೀಮರ್ ಸಾಕಾಗುತ್ತೆ. ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆದರೆ ಇದರಲ್ಲಿ 3 ಟೈರ್ ಕೂಡ ಅವೈಲೇಬಲ್ ಇದೆ. ಜಿಮ್ಗೆ ಹೋಗುವಂಥವ್ರು, ಸ್ಟೀಮ್ ಮಾಡ್ಕೊಂಡು ಅಡುಗೆ ಮಾಡಿ ಊಟ ಮಾಡೋವಂಥವ್ರಿಗೆ ಈ ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಇದನ್ನು ಇಂಡಸ್ ವ್ಯಾಲಿ ಬ್ರ್ಯಾಂಡಿಂದ ತರಿಸ್ಕೊಂಡಿರೋದು. ನಿಮ್ಗೇನಾದರೂ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ. ಹಾಗೆ ಮಂಜುಳಾನು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಈಗ ಮಧ್ಯಾಹ್ನದ ಬಿಸಿ ಬಿಸಿ ಅಡುಗೆ ರೆಡಿ ಆಗಿದೆ. ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.